ಈ ಹುಡುಗಿರು ಟಿಶ್ಯೂ ಪೇಪರ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಾರೆ ಗೊತ್ತಾ ಸರ್? ಮುಖಕ್ಕೆ ಹೊತ್ಕೊಂತಾರೆ, ತುಟಿಗೆ ಹೊತ್ಕೊಂತಾರೆ, ಬೆಳಿಗ್ಗಿಂದ ಸಂಜೆವರೆಗೂ ಜೊತೆಲಿ ಇಟ್ಕೊಂತಾರೆ, ರಾತ್ರಿ ಆದ ತಕ್ಷಣ ಮೂಲೆಗೆ ಎಸ್ದು ಬಿಡ್ತಾರೆ ಸರ್. ಹಂಗೆ ಎಲ್ಲ ಹುಡುಗಿರು ನನ್ನ ಪ್ರೀತಿನ ಟಿಶ್ಯೂ ಪೇಪರ್ ತರ ಯೂಸ್ ಮಾಡಿ ಎಸ್ಬಿಟ್ರು ಸರ್. ಟಿಶ್ಯೂ ಪೇಪರ್ ತರ ಯೂಸ್ ಮಾಡಿ ಎಸ್ಬಿಟ್ರು. ಅದಕ್ಕೆ ಅವ್ರ ನೆನಪಿಗೆ ಅಂತ ನಾನು ಅವ್ರ ವೇಲ್ಗಳನ್ನ ಇಟ್ಕೊಂಡಿದ್ದೀನಿ ಸರ್. ವೇಲ್ಗಳನ್ನ ಇಟ್ಕೊಂಡಿದ್ದೀನಿ. ಈ ಪ್ರಪಂಚದಲ್ಲಿ ನನ್ನ ಕಷ್ಟ ಕೇಳಕ್ ಯಾರು ಇಲ್ವೇ? ಕುಚ್ಚುಕ್ಕು, ನಾನಿದ್ದೀನಿ ಕಣೋ ಸರ್. ಚಿಕ್ಕ ವಯಸ್ಸಿಂದ ನನ್ನ ಕಷ್ಟ ಕೇಳಕ್ಕೆ ಇವನೊಬ್ನೇ ಸರ್ ನನ್ನ ಜೊತೆ ಇರೋದು. ಕುಚುಕು ಸಾರ್, ನನ್ನ ಕುಚುಕು. ಮಚ, ಈ ಪ್ರಪಂಚದಲ್ಲಿ ಹೆಣ್ಮಕ್ಳಿಗೆ ಚೂರು ಟೇಸ್ಟ್ ಇಲ್ಲ ಕಣೋ. ಯಾಕೆ? ಎಂತೆಂತ ಹುಡುಗರ್ನ ಸೆಲೆಕ್ಟ್ ಮಾಡ್ತಾರೆ. ಆ ನಂದಿ ಹಂದಿ ಹಿಡಿಯೋರ್ ತರ ಇದ್ದಾನೆ, ಅವನಿಗೊಬ್ಳು ಲವ್ವರು. ಆ ರಾಕೇಶ ಈ ಹಿಟ್ ಮಿಲ್ಲಲ್ಲಿ ಒಟ್ಟು ಬರೋರ್ ತರ ಇದ್ದಾನೆ, ಅವನಿಗೆ 4 ಜನ ಹುಡುಗಿರು. ಆ ಅವಿ ತೆಳ್ಳಕ್ಕೆ ಬೆಳ್ಳಕ್ಕಿದ್ದಾನೆ ಅಂತ ಹೇಳ್ಬಿಟ್ಟು ಇದ್ಬದ್ದು ಹುಡುಗಿರಲ್ಲ ಅವನಿಗೆ ಮುಗಿ ಬಿದ್ದು ಮಾತಾಡಿಸ್ತಾರೆ ಕಣೋ. ಅವನು ಬಿಡು, ಅವನು ಹೀರೋ ಕಣ ಅವನು. ಆ ಅನಿಲ ನೋಡಕೊಳ್ಳೆ ಅಂಕಲ್ ತರ ಇದ್ದಾನೆ. ಅದಿರ್ಲಿ, ನಿನ್ ಪ್ರಾಬ್ಲಮ್ ಏನು? ಅದೇ ಕಣೋ, ನನಗೇನ್ ಪ್ರಾಬ್ಲಮ್ ಆಗಿದೆ ಅಂತ. ವಾಟ್ ಈಸ್ ದ ಪ್ರಾಬ್ಲಮ್ ಆಫ್ ಮೈ ಬಾಡಿ? ನನಗಿಷ್ಟುದ್ದ ಮೀಸೆ ಇಲ್ವಾ? ಇಷ್ಟುದ್ದ ಗಡ್ಡ ಇಲ್ವಾ? 4 ಇಂಚಿನ ನಾಲ್ಗೆ ಇಲ್ವಾ? 8 ಇಂಚಿಂದು ಪಾದ ಇಲ್ವೇನೋ? ನಾನು ಎಷ್ಟು ಒಳ್ಳೆನ್ ಗೊತ್ತೇನೋ? ಯಾಕೋ ಯಾರು ನನ್ನನ್ನು ಅರ್ಥನೇ ಮಾಡ್ಕೊಂತ ಇಲ್ಲ. ಈಗೇನ್ ಯಾರು ನಿನ್ನ ಅರ್ಥ ಮಾಡ್ಕಂತಿಲ್ಲ ಅನ್ನೋದೇ ನಿನ್ ಪ್ರಾಬ್ಲಮ್. ಹೌದು ಕಣೋ. ಅರ್ಥ ಮಾಡ್ಕೊಂಡಲ್ಲ ಲವ್ ಮಾಡಿದ್ರೆ ಆಯ್ತಪ್ಪ. ಅದಂಗಪ್ಪ? ಬ್ಲೈಂಡ್ ಡೇಟ್ ಮಗ. ಬ್ಲೈಂಡ್ ಡೇಟ್ ಹಂಗಂದ್ರೇನೋ? ಬ್ಲೈಂಡ್ ಡೇಟ್ ಒಂದು ಹುಡುಗ ಒಂದು ಹುಡುಗಿ ಒಬ್ಬರಿಗೊಬ್ಬರು ಗೊತ್ತಿಲ್ಲದೆ ಮೀಟ್ ಮಾಡುವುದು, ನಂತರ ಮಾತಾಡುವುದು, ನಂತರ ಜೊತೆಯಲ್ಲಿ ಸುತ್ತಾಡುವುದು, ಒಬ್ಬರಿಗೊಬ್ಬರು ಇಷ್ಟವಾದರೆ ಲವ್ ಮಾಡುವುದು, ಇನ್ನೂ ಇಷ್ಟವಾದರೆ ಇನ್ನು ಇಷ್ಟ ಆದ್ರೆ ಮದುವೆ ಆಗೋದು, ಇಷ್ಟ ಆಗಿಲ್ಲ ಅಂದ್ರೆ ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಕಣು ಅಂತ ಅವರೇ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಅಯ್ಯೋ ನನ್ನ ಮಜಾ ಭಾರತವೇ, ಇಷ್ಟೆಲ್ಲ ನಡೆಯುತ್ತೇನೋ? ಟೆಕ್ನಾಲಜಿ ಕಣೋ, ಟೆಕ್ನಾಲಜಿ. ಕುಪ್ರೆ ಅಪ್ಲಿಕೇಶನ್. ಕುಪ್ರೆ ಅಪ್ಲಿಕೇಶನ್ ಹಂಗಂದ್ರೇನೋ? ಕುರುಡು ಪ್ರೇಮ. ಲೇ ಮಿತ್ರ ದ್ರೋಹಿ, ಇಷ್ಟು ದಿನ ಮಳೆಗಾಲಕ್ಕೆ ಮರುಭೂಮಿ ಕಾದಂಗೆ ಕಾಯ್ತಾ ಇದ್ದೆ ಕಣೋ. ಯಾಕೋ ನೀನ್ ನನ್ಗಿದೆಲ್ಲ ಹೇಳಲಿಲ್ಲ? ಬ್ಯಾಟ್ಸ್ಮನ್ ಒಂದು ಬಾಲ್ ಆದ್ರೂ ಕನೆಕ್ಟ್ ಮಾಡ್ತಾನೇನೋ ಅಂತ ಕಾಯ್ತಾ ಇದ್ದೆ. ಬ್ಯಾಟ್ಸ್ಮನ್ ಬಾಲೇ ಕಾಣ್ತಿಲ್ಲ ಅಂತ ಇವಾಗ ಗೊತ್ತಾಯ್ತು. ಈಗೇನಪ್ಪ ನಿನ್ ಹುಡುಗಿ ಬೇಕಷ್ಟೇ ತಾನೆ? ಹೌದು ಬಚ್ಚ. ಎಲ್ಲಿ ನಿನ್ ಮೊಬೈಲ್ ಕೊಡು. ನೋಡ್ ಮಗ, ಈ ಅಪ್ಲಿಕೇಶನ್ಗೆ ಫಸ್ಟ್ ರಿಜಿಸ್ಟರ್ ಆಗ್ಬೇಕು. ಅಬಾ ಜಾಬಾ ತಬಾ ರಿಜಿಸ್ಟ್ರೇಷನ್ ಆಯ್ತು. ಈಗ ಮ್ಯಾಟ್ರಿಕ್ ಬರೋಣ. ನಿನ್ಗೆ ಯಾವ ತರ ಹುಡುಗಿ ಬೇಕು? ನನಗೆ ರಚಿತಾ ಮೇಡಮ್ ಅವ್ರ ತರ ಇಲ್ಲ ಅಂದ್ರೂ ಪರವಾಗಿಲ್ಲ. ಆವರೇಜ್ ನಮ್ಮ ವರಲಕ್ಷ್ಮಿ ತರ ಇದ್ರೆ ಸಾಕು ಕಣ. ವರಲಕ್ಷ್ಮಿ ನಿನಗೆ ಆವರೇಜ್ ಏನು? ಯಾಕಪ್ಪ ವರಲಕ್ಷ್ಮಿ ಬಗ್ಗೆ ಮಾತಾಡಿದ್ರೆ ಇಷ್ಟೊಂದು ರೇಜ್ ಆಗ್ತೀಯಾ? ಲವ್ ಇಲ್ಲ ಹಂಗೇನಲ್ಲ, ಕೆಲವು ವಿಚಾರಗಳನ್ನ ನೇರವಾಗಿ ಹೇಳಿದ್ರೆ ಹರ್ಟ್ ಆಗ್ತಾರೆ ಕಣ. ನೋಡ್ ಮಗ, ನಿನ್ನ ಇಷ್ಟಕ್ಕೆ ತಕ್ಕಂಗೆ ಸುತ್ತಲೂ ಮುತ್ತಲು 20 ಮೀಟರ್ ಅಲ್ಲಿ 4 ಜನ ಹುಡುಗಿರಿದ್ದಾರೆ. 4 ಜನ ಅಲ್ಲ 40 ಜನ ಇದ್ರು ಕರ್ಸ ತೆಗೆದು ಮಾಡ್ಕೊಡ್ಬಿಡ್ತೀನಿ ನನ್ನ ಮಗನೇ. ಏನ್ ದೊರೆ ಮೊಮ್ಮಗ ಇವನು. 40 ಜನಕ್ಕೆ ಸಾಲಾಗಿ ನಿಲ್ಸಕ್ಕೆ ಮುಚ್ಕೊಂಡ್ ನಾನು ಹೇಳಿದ್ ಕೇಳ್ಬೇಕು. ಇದ್ರಲ್ಲಿ ತೋರಿಸ್ತಾ ಹೋಗ್ತೀನಿ, ನಿನ್ಗೆ ಯಾರು ಇಷ್ಟ ಆಗ್ತಾರೆ ಅಂತ ಹೇಳ್ಬೇಕು. ನೋಡ್ ಮಗ, ಮೊದಲನೇವಳು ಮಧು ಅಂತ. ಆಲೂಗಡ್ಡೆ ಮಧು ಅಂತಾನೆ ಫೇಮಸ್ಸು. ಬೆಳಿಗ್ಗೆ ಎದ್ದು ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ತಿಂದ್ರೇನೆ ಅರ್ಧ ದಿನ ಅನುಭವಿಸ್ಬೇಕು. ಇನ್ನು ಜೀವನ ಪೂರ್ತಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಬರೀ ಆಲೂಗಡ್ಡೆನೆ ತಿಂದ್ರೆ ಹರ್ದೋಗ್ಬಿಡುತ್ತೆ ಏನು ಜೀವನ ಕಣ. ಹೌದಾ? ಓಲಿ ಬಿಡು ಬೇಡ. ನೋಡು ಮಗ, ಮಲ್ಲಿಕಾ. ಶರಾವತ್ತ ಅಲ್ಲ, ಮಲ್ಲಿಕಾ ಕುಲಾಲ್ ಅಂತ. ಏನ್ ಸಖತ್ತಾಗೋಳು ನೋಡು. ನೆಲ್ಲಿಕಾಯಿ ಮಾರೋರ್ ತರ ಇದ್ದಾಳೆ, ಚೆನ್ನಾಗಿದ್ದಾಳಂತೆ. ಅವಳು ಬೇಡ. ನೆಕ್ಸ್ಟ್ ಆಯ್ತು. ನೆಕ್ಸ್ಟ್ ಸುಸ್ಸು. ಎಂತದೆ ಸುಸ್ಸು? ಅದು ಒಂದ್ ಹೆಸರ? ಲೇ, ಎಷ್ಟ್ ಚೆನ್ನಾಗಿ ಕೆಂಪು ಗುಂಡುಗಳು ನೋಡು. ಲೇ, ಯಾವ್ದೋ ಮುದುಕಿ ಫೋಟೋ ತೋರಿಸ್ಬಿಟ್ಟು ಹುಡುಗಿ ಅಂತ ಹೇಳ್ತಾ ಇದೆಯಲ್ಲ ಲೇ. ಸುಮ್ಮನೆ ಸಾಕು.
ಬೆಳಗ್ಗಿಂದ ರಾತ್ರಿವರೆಗೂ ಸೊಸ 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 ಅಂತ ಕರಿಯ ಹುಡುಗಿ ಅಪ್ಸರೆ ತರ ಇದ್ರು ನನಗ್ ಬೇಡ ಗುರು. ನೆಕ್ಸ್ಟ್ ನೋಡು. ಇದ್ಯಾಕೋ ಜಾಸ್ತಿನೇ ಆಯ್ತು. ಇವತ್ತು ಆಚೆಗಡಿಗೆ ಹೋದ್ಮೇಲೆ ಅಖಿಲ ಮಜಾ ಭಾರತ ಹೆಣ್ಮಕ್ಳ ಕೈಯಲ್ಲಿ ಮೆಟ್ಟಿ ನೋಡ್ತಾ ಬೀಳೋ ಎಲ್ಲಾ ಸಾಧ್ಯತೆ ಇದಾವೆ. ಹುಷಾರಾಗಿರು ಮಗನೇ. ಇನ್ನ ಇರೋಳೆ ಲಾಸ್ಟ್. ಬೇಕಿದ್ರೆ ಕಾಯಿ, ಇಲ್ದಿದ್ರೆ ಸಾಯಿ. ಮೋನಿಕಾ ಮೋನಿಕಾನಾ ಮೋನಿಕಾ 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 ಹೆಸ್ರೇ ಇಷ್ಟೊಂದು ಚೆನ್ನಾಗಿದೆ ಅಂದ್ರೆ ಇನ್ನು ಮನಸ್ಸೆಷ್ಟು ಚೆನ್ನಾಗಿರ್ಬೋದು ಅಂದೆ ಕಣೋ. ಓಹೋ ಹಂಗಾರೆ ಈಗ್ಲೇ ಲವ್. ನಾಳೆನೆ ಮದುವೆ. ಆಬ್ವಿಯಸ್ಲಿ. ನಾಡಿದ್ದೆ ಹನಿಮೂನು ಫಿಕ್ಸ್. ಆಚೆ ನಾಡಿದ್ದು ಮಕ್ಳು. ಡೌಟೇ ಇಲ್ಲ ಕಣೋ. ಅನ್ನ ಕಾಂಡದಲ್ಲಿರೋ ನಾಯಿ ಕೂಡ ನಿನ್ನಂಗ ಆಡಲ್ಲ. ಹುಡುಗಿರ್ ಮುಂದೆ ಮಾನ ಮರ್ಯಾದೆ ಉಳಿಸ್ಕೊಂಡ್ ನಡ್ಕೊಳ್ಳು, ಇಲ್ಲ ಅಂದ್ರೆ ಜೊಲ್ಲು ನನ್ನ ಮಗ ಅಂದ್ಬಿಡ್ತಾರೆ. ಓಕೆ ಸರ್, ಇವನು ಯಾವತ್ತು ನನ್ನ ಒಳ್ಳೆದ್ರ ಬಗ್ಗೆನೆ ಸರ್ ಯೋಚನೆ ಮಾಡೋದು. ಯಾಕೆಂದ್ರೆ ಇವನ್ ನನ್ ಮಚ್ಚ ಲೈಫಲ್ಲಿ ಫಸ್ಟ್ ಟೈಮು ಸಿಗಬಾರ್ದು ಚಾನ್ಸ್ ಸಿಕ್ಕಿದೆ. ನೋಡ್ತಾ ಇರು, ಲಿಂಗವು ಮೆಚ್ಚಿ ಆಹುದೆನ್ನಬೇಕು. ಆಗಿರ್ತೀನಿ. ಹಂಗಂತೀಯಾ? ನಮ್ ಹುಡುಗ ಟ್ರ್ಯಾಕ್ ನಲ್ಲಿದ್ದಾನೆ. ಏನಾಯ್ತು ನಿಂಗೆ? ಎಕ್ಸ್ಕ್ಯೂಸ್ ಮೀ, ನೀವೇನ ಬಾಸ್ ಅಂದ್ರೆ? ಇಲ್ಲ, ನಾನು ದಾಸ್. ಇವ್ರು ನಮ್ ಬಾಸ್. ಹಾಯ್. ಸೇಮ್ ಟು ಯು. ನಮ್ ಹುಡುಗ ಸ್ವಲ್ಪ ಕ್ರೇಜಿ ಸ್ಟಾರ್ ಫ್ಯಾನು, ಅದಕ್ಕೆ ಹಿಂಗ ಆಡ್ತಾನೆ. ಗಾಬರಿ ಆಗ್ಬಿಡಿ. ಓ ಮೈ ಗಾಡ್, ಮೈ ಹಾರ್ಟ್ ಕೇಮ್ ಇಂಟು ಮೈ ಮೌತ್. ಯಾ ಕ್ರೇಜಿ ಫೆಲೋ. ಮಣ್ಣು ಬಿತ್ತು ನಿನ್ ಇಂಗ್ಲಿಷ್ಗೆ. ನಿನಗೇನಾಯ್ತು? ಮಗ ಕಡಿಬಾರ್ ಜಾಗದಲ್ಲಿ ಕಡಿದಂಗ್ ಕಡಿತಾ ಇದೆ ಕಣ. ಏನು? ಕೆಂಪಿರುವೆ. ಎಲ್ಲಿ? ಇಲ್ಲಿ. ಅದಕ್ಕೆ ಹೇಳುದು, ಅತಿ ಉತ್ಸಾಹ ಆರೋಗ್ಯಕ್ಕೆ ಹಾನಿಕರ ಅಂತ. ಹುಡುಗಿ ಮುಂದೆ ಮಾನ ಮರ್ಯಾದೆ ಕಳಿಬೇಡ್ವು, ಮೇಂಟೈನ್ ಮಾಡು. ನೀವಿಬ್ರು ಮಾತಾಡ್ತಾ ಇರಿ, ನಾನು ಹೋಗಿ ಕುಡಿಯಕ್ ಜ್ಯೂಸ್ ತಗೊಂಡ್ಬಂದ್ಬಿಡ್ತೀನಿ, ಆಯ್ತಾ? ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ಬೇಡ ಕಣ, ನನಗೆ ಈಜಕ್ ಬರಲ್ವೋ. ಹೆಂಗಾರು ಮಾಡ್ತಿ ಏಲಾಡ್ತಾ ಇರು, ಹಿಂಗ್ ಹೋಗಿ ಹಂಗ್ ಬಂದ್ಬಿಡ್ತೀನಿ. ಪ್ರೈವೇಟ್ ಆಗಿ ಮಾತಾಡ್ತಾ ಇರಿ. ಈಗ ಬರ್ತೀನಿ. ಕೂತ್ಕೊಳ್ಳಿ. ಹಾ, ನೀವು ಕೂತ್ಕೊಳ್ಳಿ. ಓಕೆ. ಯಾಕೇನಾಯ್ತು? ಇಲ್ಲ, ಸುಮ್ಮನೆ ಒಂದು ಜಲಕ್. ಕ್ರೇಜಿ ರೈಟ್? ಕ್ರೇಜಿ ಅಂತೆ ಕ್ರೇಜಿ. ನನಗ್ ಕಚ್ಚದಂಗ್ ನಿನಗೂ ಕಚ್ಚಿದ್ರೆ ಗೊತ್ತಾಗೋದು ಕ್ರೇಜ್ ಹೆಂಗಿರುತ್ತೆ ಅಂತ. ನಿಮ್ಗೆ ಏನಂದ್ರೆ ತುಂಬಾ ಇಷ್ಟ? ನನಗೆ ನೀವಂದ್ರೆ ತುಂಬಾ ಇಷ್ಟ. ಹಚ್ಚಿ ಹೋಗಿಪ್ಪ, ನೀವು ತುಂಬಾ ರೊಮ್ಯಾಂಟಿಕ್. ಕಣ್ ಕೂಡ್ಲೆ ಕಂಬ್ಳಿ ಹಾಸ್ಬಿಡ್ತೀರಾ, ಬಿಟ್ರೆ ಹೊತ್ಕೊಂಡೇ ಬಿಡ್ತೀರಾ. ಎಷ್ಟಾದ್ರೂ ಕ್ರೇಜಿ ಅಲ್ವಾ? ಓಕೆ, ನಿಮ್ ಬರ್ತಡೇ ಯಾವಾಗ? ಲವ್ ಡೇ ಅಂದ್ರೆ ಫೆಬ್ರವರಿ 14 ಅಂತ ಹೇಳಿದೆ. ಓಹೋ, ಇವಾಗ ಟೂ ಮಚ್ ಪಪ್ಪ. ಒಂದು ಸೆಕೆಂಡ್ ಶಾಕ್ ಆಗೋದೆ, ಬಾಯಿಗೆ ಬಂದ್ಬಿಟ್ಟಿತ್ತು. ಏನು? ಸಂಸ್ಕೃತ. ಅಯ್ಯೋ ಪಾಪಿ, ಇಲ್ಲಿ ನನಗೆ ಕಡಿಬಾರ್ ಜಾಗದಲ್ಲಿ ಕೆರಿಬಾರ್ ಜಾಗದಲ್ಲೆಲ್ಲ ಕಡಿತಾ ಇದೆ. ಇವಳಿಗೆ ಸಂಸ್ಕೃತ ಅಂತೆ. ಲೇ ಕುಚುಕು, ಎಲ್ಲಿದೆಯಾ? ಬೇಗ ಬಾರೋ. ಮಕ್ಕದ ಹತ್ರ ಮಕ್ಕ ತಕೊಂಬಂದ್ರೆ ಮೀಸೆ ಚೊಚ್ಚಾಕಿಲ್ವಾ? ಪರವಾಗಿಲ್ಲ, ನನ್ಗಿಲ್ವಲ್ಲ. ನಿಮ್ಗೀಗ ಏನ್ ಅನ್ನಿಸ್ತಿದೆ? ನನಗ ಯಾರಿಗೂ ಕಾಣದೇ ಇರೋ ಪೊದೆಗೆ ಅರ್ಜೆಂಟ್ ಆಗಿ ಹೋಗ್ಬೇಕು ಅನ್ನಿಸ್ತಾ ಇದೆ. ಯಾಕೆ? ಯಾಕೆಂದ್ರೆ ಕೆಲವು ವಿಷಯಗಳನ್ನ ಪಬ್ಲಿಕ್ ಅಲ್ಲಿ ಹೇಳಕ್ ಆಗೋದಿಲ್ಲ, ಅದಕ್ಕೆ. ನೀವು ತುಂಬಾ ಸ್ಪೀಡ್ ಇದ್ದೀರಾ. ನಾಟಿ ಅಂತೆ ನಾಟಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನನ್ನ ಬೋಟಿ ಎಲ್ಲ ಆಚೆ ಬರುವ ಸಾಧ್ಯತೆ ಇದೆ. ಎಲ್ಲಿದೆಯಾ? ಬೇಗ ಬಾರೋ ನಿಮ್ಮ ಮುಚ್ಚ. ಬಂದೆ. ಮಾತಾಡ್ಕೊಂಡ್ರ? ಎಲ್ಲ ಮಾತಾಡಿದ್ ಮುಗೀತು ಅಥವಾ ಇನ್ನೊಂದ್ ಬಾಟ್ಲು ಜ್ಯೂಸ್ ತರಕ್ ಹೋಗ್ಬೇಕು? ನಿಮ್ ಬದಲು ನಾನೇ ಹೋಗಿ ಜ್ಯೂಸ್ ತಗೊಂಡ್ಬರ್ತೀನಿ, ನೀನೇ ಹೆಂಗಾದ್ರು ಮಾಡಿ ಮೇಂಟೈನ್ ಮಾಡು. ಅವ್ಳು ನಿಮ್ಮ ಹುಡುಗಿ ಕಣೋ. ನಾನು ಬರೀ ಮಾತಾಡು ಅಂದೆ ಕಣೋ, ಅಷ್ಟೇ. ನಿನ್ ಮೇಲೆ ನನಗೆ ನಂಬಿಕೆ ಇದೆ, ಯಾಕಂದ್ರೆ ನೀನ್ ನನ್ ಕೂತಿತ್ತು ಕಣೋ. ನಿಧಾನ ಕಣೋ. ನೀವೇನು ತಲೆ ಕೆಡ್ಸ್ಕೊಬಿಡಿ, ಬೇಗ ಬಂದ್ಬಿಡ್ತಾನೆ. ಅಲ್ಲಿವರೆಗೂ ಕೂತ್ಕೊಳ್ಳಿ, ಮಾತಾಡೋಣ. ಹಂಗಂತೀರಾ? ಆಕ್ಚುಲಿ ಐ ಲೈಕ್ ಶೈ ಬಾಯ್ಸ್. ಏನಾದ್ರು ಅಂದ್ರ? ನಿಮ್ಗೆ ಏನಂದ್ರೆ ತುಂಬಾ ಇಷ್ಟ? ನನ್ಗೆ ನಮ್ಮಮ್ಮ ಮಾಡೋ ಅಡಿಗೆ ಮತ್ತೆ ಅಣ್ಣವ್ರ ಹಾಡುಗಳು ಅಂದ್ರೆ ತುಂಬಾ ಇಷ್ಟ. ವಾವ್, ವಾಟ್ ಎ ಕೋಇನ್ಸಿಡೆನ್ಸ್. ನನಗೂ ಅಷ್ಟೇ. ಹಾಲು, ಜೇನು,
ಒಂದಾದ ಹಾಗೆ ನನ್ನ ನಿನ್ನ ಜೀವನ. ಅಂದ ಹಾಗೆ ನಿಮಗೆ ಯಾವ ಹಾಡಂದ್ರೆ ಇಷ್ಟ? ತಮ್ ನಮ್ ನನ್ನೀ ಮನಸ್ಸು ಮಿಡಿಯುತ್ತಿದೆ, ಓ ಸೋತಿದೆ. ಸೋಲ್ತು. ನಿಮ್ ಬರ್ತಡೇ ಯಾವಾಗ? November 14th. ಅದಕ್ಕೆ ಇನ್ನು ಮಗು ತರ. ಮೀಸೆ ಗಡ್ಡ ಬಂದಿದೆ ಅಷ್ಟೇ. ಅಲ್ಲೋಡಿ, ಆಕಾಶ ಎಷ್ಟು ನೀಲಿಯಾಗಿದೆ. ಹೌದಾ ಮೇಡಮ್, ಅವನ ಹತ್ರ 4 ಡೈಲಾಗ್ ಮಾತಾಡ್ದೆ, ಏನು ಅನ್ನಿಸ್ಲಿಲ್ಲ. ಇವನ ಹತ್ರ 2 ಡೈಲಾಗ್ ಮಾತಾಡಿದ್ದು, ಏನೇನೋ ಅನ್ನಿಸ್ತಾ ಇದೆ. ಇವನ್ನ ಇನ್ನೊಂದು 4 ಡೈಲಾಗ್ ಮಾತಾಡ್ಬಿಡ್ತೀನಿ. ಅಲ್ಲ, ಆಕಾಶ ಯಾವಾಗ್ಲೂ ನೀಲಿಯಾಗೆ ಇರುತ್ತೆ ತಾನೆ? ಗೊತ್ತು, ನಿಮ್ ತಲೆಯಲ್ಲಿ ಎಷ್ಟು ಸುಳಿದೆ ನೋಡೋಣ ಅಂತ ಹಂಗೆ ಹೇಳ್ದೆ. ಕೂತ್ಕೊಳ್ಳಿ. ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಏನ್ ನೋಡ್ಬೇಕು ಅನ್ಸುತ್ತೆ? ಟೂತ್ ಬ್ರಷ್. ನಿಮ್ಗೆ? ಟೂತ್ ಪೇಸ್ಟ್. ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಏನ್ ಕಂಡ್ರೆ ಭಯ ಆಗ್ತಿತ್ತು? ಬಾವಿ. ನಿಮಗೆ? ಕೋವಿ. ರೀ, ನಾನ್ ಚಿಕ್ಕ ವಯಸ್ಸಿಂದ ಯಾವ ಹುಡುಗಿ ಜೊತೆನೂ ಮಾತೇ ಆಡಿಲ್ಲ, ನೀವೇ ಫಸ್ಟ್. ರೀ, ನಾನು ಅಷ್ಟೇ. ಇಲ್ಲಿವರೆಗೂ ತುಂಬಾ ಹುಡುಗರನ್ನ ನೋಡಿದೀನಿ, ಆದ್ರೆ ನಿಮ್ ತರ ಯಾರು ಇಷ್ಟ ಆಗಿರ್ಲಿಲ್ಲ. ನೀವೇ ಬೆಸ್ಟ್. ಈಗ ನಿಮ್ಗೆ ಏನ್ ಅನಿಸ್ತಿದೆ? ಶೂಟಿಂಗ್ ನೋಡಕ್ ಬಂದವ್ರನ್ನ ಕರೆದು ಆಕ್ಟಿಂಗ್ ಚಾನ್ಸ್ ಕೊಟ್ಟಿದ್ದಾರೆ ಅನಿಸ್ತಾ ಇದೆ. ಈಗ ನಿಮ್ಗೆ ಏನ್ ಅನಿಸ್ತಿದೆ? ನಾನ್ ಯಾಕೆ ಮದುವೆ ಆಗ್ಬಾರ್ದು ಅನ್ನಿಸ್ತಾ ಇದೆ. Yes, perfect. ನಾನ್ ಹುಡುಕ್ತಿದ್ದಂತ ಹುಡುಗ ಆ ಬಾಸ್ ಅಲ್ಲ, ಈ ದಾಸ್. ಇಲ್ಲ, ಇದು ತಪ್ಪು. ನೀವು ನನ್ ಗೆಳೆಯನ್ ನೋಡಕ್ ಬಂದು ತಪ್ಪು ಮಾಡ್ತಾ ಇದ್ದೀರಾ. ಯಾಕ್ ತಪ್ಪು? ಯಾವ್ದು ತಪ್ಪು? ಪ್ರೀತಿ ಕುರುಡು ಅಂತಾರೆ, ಅಂತದ್ರಲ್ಲಿ ಕುರುಡಾಗಿ ಪ್ರೀತಿನ ಹುಡ್ಕೊಂಡ್ ಬಂದಿರೋರು ನಾವು. ಆ ಪ್ರೀತಿ ನಿಮ್ಮಲ್ಲಿ ಕಾಣ್ತಿದೆ, ಇಷ್ಟ ಆದ್ರೆ ವಾಟ್ಸ್ ರಾಂಗ್ ಇನ್ ಇಟ್? ಅಲ್ಲ, ಆದ್ರೂ ಏನಾದ್ರೂ ನಾನೊಬ್ಬನ್ ಜೊತೆ ಕಮಿಟ್ ಆಗಿ ಇನ್ನೊಬ್ಬಂಗ್ ಪ್ರಪೋಸ್ ಮಾಡಿದ್ರೆ ಅದು ತಪ್ಪು. ಆದ್ರೆ ನನ್ನ ಹತ್ರ ಯಾವ್ದನ್ನು ಮಾಡಿಲ್ಲ. ಇವಾಗ ಬಟ್ಟೆ ತಗೊಳಕ್ಕೆ ಅಂತ ಅಂಗಡಿಗೆ ಹೋಗ್ತಿವಿ, ಅಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೋತೀವಲ್ವಾ. ಸೆಲೆಕ್ಷನ್ ನಮ್ ರೈಟ್ಸ್, ಇದು ಹಂಗೇನೆ. ಇದು ನನ್ ಸೆಲೆಕ್ಷನ್. ಆದ್ರೆ ನನ್ ಗೆಳೆಯ ಹಿಡ್ದೆ. ಅಯ್ಯೋ, ಇರುವೆ ಗುಟ್ಟಿದ್ದೆ. ನಿನ್ಗೆ ಆಟ ಆಡಕ್ ಬೇರೆ ಜಾಗ ಸಿಗ್ಲಿಲ್ವಾ? ನನ್ನ ಬಟ್ಟೆ ಒಳಗಡೆನೆ ಬಂದು ಆಟ ಆಡ್ಬೇಕಿತ್ತ ನೀನು. ಆದ್ರೂ ನೋಡು, ಎಷ್ಟೊಂದು ಬೆಚ್ಚಗಿದೀಯ ನೀನು. ನೋಡು, ಇನ್ನೊಂದ್ ಸ್ವಲ್ಪ ನೀನ್ ಅಲ್ಲೇ ಇದ್ದಿದ್ರೆ ಉಸುರು ಕಟ್ಕೊಂಡು ಸತ್ತೋಗ್ಬಿಡ್ತಿದ್ದೆ. ಇನ್ನೊಂದ್ಸರಿ ಹಿಂಗೆಲ್ಲ ಮಾಡ್ಬಾರ್ದು. ಹೋಗು, ಆಟ ಆಡೋಗು. ಹೋಗು.